ಶಾಂತಿಸಾಗರ ಮಹಾರಾಜರ ಅವರ ದೀಕ್ಷಾ ತೆಗೆದು ಪೈಲ ಇಲ್ಲಿ ಮಂದಿಗೆ ಯಾನ್ ತಿಳಿಯೈತೆ ಅವ್ರವ್ರು ಹೊಟ್ಟೆಯಾಗಿದ್ದಾಗ ಅವ್ರಿಗೆ ಹೆಂಗೆ ಕಲಿಸ್ಬಿತ್ತು 1000 ಕಮಲ ಹೂದಿಂದ ಪೂಜೆ ಮಾಡಬೇಕು ಅಭಿಷೇಕ ಮಾಡಿ ಇಂಥ ಪಂಚಾಯತಿತ್ತು ಅವ್ರಿಗೆ. ಆದರೆ ಅವರ ಅಪ್ಪಿದ್ದಾರ ಅದನ್ನು ಹೂವು ತಂದು ಪೂಜೆ ಮಾಡಿಸಿದ್ರು. ಶಾಂತಿಸಾಗರ ಮಹಾರಾಜ ಸಣ್ಣಾಗಿರ್ತಿಂದ ಅವ್ರ ಅಪ್ಪ ಏನು ಮಾಡಿದ್ರು, ಹೊರದಾಗ ಇದು ಮಾಡಿ ಕತ್ಕೊಟ್ರು. ಏನ ಗುಬ್ಬಿ ಹೊಡಿಕ ಆರೇಕ ಅವ್ರ ತರ್ಕಿ ಅವ್ರ ಒಟ್ಟು ಎಲ್ಲ ಕಡೆ 4 ಕಡೆ ನೀರಿಟ್ಟು ಅವ್ರಿಗೆ ಅವರು ಶಾಂತಿಸಾಗರ ಮಹಾರಾಜ ಏನು ಮಾಡಿ ಗುಬ್ಬಿಗಳು ಎಲ್ಲಿ ತಿಂದು ಹೋಗುವ, ನೀರು ಕುಡಿಕೆಯಲ್ಲಿ ಹೋಗುವ ಹತ್ತಿರ ವ್ಯವಸ್ಥೆ ಮಾಡಿದ್ರು. ಅವರಿಗೆ ಅಂತ ಆಗ ಅವೆಲ್ಲ ಚೆರಟ್ ಮಾಡಿದ್ದು. ಪರಂತು ಅವ್ರ ಅಪ್ಪ ಬಂದು ಅವಸ್ಕತ್ತನ ಅವ್ರ ಅಂತಾರು ಈ ವರ್ಷಕ್ಕಿಂತ ಹೆಚ್ಚು ಡಬಲ್ ಅಲ್ಲಿ ಅವ್ರಿಗೆ ಜಾಗ ತುಂಬಿದ್ದು. ಅವ್ರ ಅಂತಾರ್ಕಿ ಅಪ್ಪ ಅಂತ ಹಿಂಗೆ ಮಾಡಿದಪ್ಪ ಅನನ ಅವ್ರ ಅಂದಿದಾರ್ಗಿ ಅವ್ರಿಗೊಂದು ಹಾಡ ಅಂತ ತೋರಿಸ್ಯಾರ. गोपन फिरवीत राखण करता शेतात भगवंत भेटला. बाबा मला पांघरात अरिहंत दिसला. नाही घोडा गाडी नाही बैल जोडी नाही त्यांना हक्काची कुठे शेतीवाडी. आधी तराव उद्या तेथे जाव स्वातंत्र्य चौक्यात रंगला. बाबा मला पांघरात अरिहंत दिसला. चोचभर पाण्यात घास पुरे त्याना घोटभर पाण्यात थेंब पुरे त्याना. आधी तराव उद्या तेथे जाव झाडाच्या पलंगात झोपला. बाबा मला पांघरात अरिहंत दिसला. बाबा मला पांघरात अरिहंत दिसला. नववारा पाऊस नाही ऊनवारा पाऊस नाही त्यांना नाही त्यांना आधारत कसलाय नाही दवाखाना. देहाने उघडा अंगाने नागडा साधू दिगंबर वाटला. बाबा मला पांघरात अरिहंत दिसला. 4 ಚಕ್ರ ಶಾಂತಿಸಾಗರ ಮಹಾರಾಜರ ಅಂತಾರ್ಕಿ ಬಾಬಾ ನಂಗೆ ಹೊಲ್ದಾಗ ಆ ಪಾಂಕ್ರು ಆ ಗುಬ್ಬಿ ಒಳಗೆ ನಂಗೆ ಅರಿಹಂತ ಸಿಗ್ತಿದ್ದ. ನಂಗೆ ಅರಿಹಂತ ಕಾಣ್ತಿದ್ದ. ಅವಕ್ಕೆ ಈ ಊರಾಗಿ ನಾಳೆ ಆ ಊರಿಗೆ ಅವಕ್ಕೆ ಏನು ಮಲ್ಕೋಗಿ ಜಾಗಿಲ್ಲ. ಗಿಡದಾಗ ಪಲಂಗದಾಗ ಮಲ್ಕೋದು ಸ್ವತಂತ್ರ ಅವು ತಿರುಗಾಡ್ತಿದ್ವು. ಹಂಗೆ ಬಾಬಾ ನನ್ನ ಜೀವನದಾಗ ಹಿಂಗಾಯ್ತು. ಆದ ಬಳಿಕ ಆಚಾರ್ಯಗಳು ಹೇಳ್ತಾರೆ, ನಾವು ಸಣ್ಣಾಗಿರ್ತೇವೆ ನಾವು ಸಾರ್ಕೆ ಶಾಂತಿಸಾಗರ ಮಹಾರಾಜಾಗ ದೊಡ್ಡಕ್ಕಿಗಳನ್ನ ನಮ್ಮ ಆಯಿ ವರ್ತಿಕ್ಕಿದ್ದಳು. ಆಕೆ ನಮ್ಮ ಸಂಗಟ ಅಕ್ಕೇಟಾಗ ದೊಡ್ಡಕ್ಕಿದ್ದನು. ಆದ್ರೆ ಅಲ್ಲಿ ನಾವಾದ್ರೆ ಮಾತಾಜಿಗ ನಮ್ಮ ಆರಿ ಆಕೆ ಗಂಡು ಸತ್ತಂಗ ಬೆಳೆದು ಉಟ್ಕೋತೀವಿ. ನನಗೆ ಸುಖ ಬೆಳೆದು ಹಾಕಾಗಿಲ್ಲ ಅವಡಾಸ್ತಿತ್ತು. ನಂಗೆ ಉಸಿರಿ ಕಲರ್ ಅವಡಾಡ್ಸೋದಾಯ್ತು. ಮಹಾರಾಜರು ಆರೋಗ್ಯತಕ್ಕ ಮಡಿ ಉಟ್ಕೊಂಡು ನೀವು ಕೈ ಜೋಡಿಸ್ಕೊಂಡು ಕೂತ್ರೆ ಮಹಾರಾಜ ಅಗ್ದಿ ಅತ್ಯಂತ ಆನಂದಲೇ ಆಶೀರ್ವಾದ ಕೊಡ್ತಿರು. ಒಂದಿನ ಏನಾಯಿತು, ನಮ್ಮ ಶಾಂತಿಸಾಗರ ಮಹಾರಾಜರ ಈ ಕಡೆ ಸೇಡ್ಬಾಳಕ ಇದಕ್ಕೆ ಹೊಂಟ್ರಿ. ಎಲ್ಲಿ ಕುಂತಳೀರಿ ಹೋಗೋಳಕ್ಕೆ ಬಂದಿರು. ಆಳಕ ಅವ್ರ ಮಹಾರಾಜರ ಅದು ಇತರ ಮಾನಸ್ ನಮ್ಮ ಕಟ್ಟಿ ಮ್ಯಾಲೆ ಕೂತಿರು. ಅಲ್ಲಿ ಯಾರಂತ ಲಾಲು ಸಫರ್ಚಂದಿ ಏರ್ಸಿರು. ಏರ್ಸಿದ ಬಳಿಕ ಅದನ್ನ ಬೇಡ ಆಳಾಕತ್ತೀನಿ ನನಗೆ ಬೇಕಂತ. ನಮ್ಮ ಆಯಿ ಯಾನ್ ಮಹಾರಾಜರು ಯಾನ್ ಹೇಳ್ರಿ ನಾ ಕೇಳ್ಬೇಡ ನನಗೆ ಬೇಕು. ಆದ್ಬೇಕು ಮಹಾರಾಜರು ಅಂದರು, ಶ್ರೀಮಂತಿ ನಿನ್ನ ಮೊಮ್ಮಗಳು ಯಾಕೆ ಆಡ್ತಾಳು? ಆಳೆಕ ನಮ್ಮ ಆಯಿ ಅಂದರು, ಭಾಳ ರೀ ಚೆನ್ನಾಗಿದ್ದಂಗೆ 8 ಕರೋಡ್ಪತಿ ಇಲ್ಲ ಖರೆ ನನಗೆ ಬೆನ್ನು ಹತ್ತೈತಿ, ನಂಗೆ ಸತಾವ್ತೈತಿ, ತ್ರಾಸು ಕೊಡ್ತೈತಿ ಅನ್ನ. ನಮ್ಮ ಮಹಾರಾಜರು ಅಂದರು, ನಿನ್ಗೇನೈತಿ, ನಿಂಗೆ ತ್ರಾಸ ಪಾಪಿ ಅನ್ಬಾರ್ದು. ಆಕಿ ಹಿಂದಿನ ನಾಡಿ ಮದುವೆ ಮಾಡಬೇಡಾಯ್ತದ, ದೀಕ್ಷಾ ತೊಗೊಂಡು ಹೋಗ್ತಾಳು. ಪೂರ್ವ ಜನ್ಮದ ಆ ಸತ್ತಾಕರಮ್ಮ ಅವ್ರೇನು ಭವಿಷ್ಯ ಸದಾ ಮಾತಾಡ್ತಂದ್ರೆ ಮಹಾರಾಜರ ಅವ್ರಂದ್ರಕಿ ಶ್ರೀಮಂತಿ ಈ ಹುಡುಗಿ ಮದುವೆ ಮಾಡಬಾರ್ದು, ಆ ಸತ್ತಾಕರ್ಮ ಉದಯ ಐತಿ ಮತ್ತು ದೀಕ್ಷಾ ಮದುವೆ ಆದ್ರೆ ಹೋಗಿದ್ದು ಆಗಿತ್ತು. ಯಾಕಂದ್ರೆ ವೇಳೆ ನುಸ್ಕಾನ್ ಮಾಡ್ತೀವಿ ಅಂದ್ರೆ ಖರೆ ಅಪ್ಪ ಕೇಳಬೇಕಲ್ಲ. ಎಲ್ಲ ಮಂದಿ ಕೇಳು ಆಗ್ತಿತ್ತು. ನಮ್ಮ ಆಗಿ ನೇಮ್ ಕೊಟ್ಟರು ಖರೆ ಆ ನೇಮ್ ನಮ್ಗೆ ಅಪ್ಪ ದವ ನಡಿ ಕೊಡಲಿಲ್ಲ. ಆದರೆ ಶಾಂತಿಸಾಗರ ಮಹಾರಾಜರ ಒಂದೊಂದು ಶಬ್ದ ಅವ್ರು ಹೇಳಿದ್ದು ಇನ್ನೂ ತಕ್ಕ ನೆನಪಾತೈತಿ. ಅಹಿಂಸಾ ಧರ್ಮ ಹೆಂಗೆ ಪಾಲನೆ ಮಾಡಬೇಕು, ಶೀಲ ಹೆಂಗೆ ಮಾಡಬೇಕು ಅದು ಪ್ರವಚನದಾಗ ಸಿಕ್ತಿತ್ತು. ಅದಕ್ಕೆ ಅದು ನಮ್ಗೆ ಕೇಳಿ ಖುಷಿ ಆಗ್ತಿತ್ತು. ಶಾಂತಿಸಾಗರ ಮಹಾರಾಜರ ಇದ್ರ ಬುಲ್ಡೋಜರ್ ಗತ್ತಿದ್ರು ಅವ್ರು. ಬುಲ್ಡೋಜರ್ ಹೆಂಗೆ ಗುಡ್ಡ ಹಾಕಿದಾರ ಇದ್ದು ಸಫೈ ಮಾಡಬೇಕು. ಹಂಗೆ ಪ್ರಕಾರ ಅವ್ರ ಶಾಂತಿಸಾಗರ ಮಹಾರಾಜರು ಇದ್ದರು. ಎಷ್ಟು ಮನೆ ಜಗತ್ತಿನಾಗ ಅವರ ಆತ್ಮೀಕ ಇದಿತ್ತು. ಅವಪ್ಪ ಅಂದ್ರೆ
ಆದ್ರೆ ಅವ್ರು ಶಾಂತಾಚಾರ್ಯ ಮಹಾರಾಜ್ರ ಅವಪ್ಪ ಹೇಳ್ರಿಕಿ ದೀಕ್ಷಾ ತಗೋಕ್ ಹೋಗ್ಬಾರ್ದು, ನಮ್ಮ ಜೀವನ ತಿರ್ತಾಗ ನೀವು ದೀಕ್ಷಾ ತಗೊಂಡಿಲ್ಲ ಅಂತ ಹೇಳಿದ ನಂತರ ಮನೆ ಒಳಗೆ ಸಾಧನೆ ಮಾಡಿರೋರು, ಮನೆ ಮ್ಯಾಗ ದಿಗಂಬರ ಆಗಿ ತಪಸ್ಸರ್ಯ ಮಾಡ್ತಿರು. ಯಾಕೆ ತಾಯಿ ತಂದಿವಿ ಮನಸ್ಸ ನುಸೋದು ಬೇಡ ಅವ್ರಿ. ತಾಯಿ ತಂದೆ ಸಮಾಧಿ ಆಗುತ್ತಾಗ ಮನೆ ಒಳಗೆ ನಿಂತರು. ಆದ ದೀಕ್ಷಾ ಆ ತಾಯಿ ತಂದೆ ಸಮಾಧಿ ಆಗ್ಬೇಕ ಅವ್ರು ಮನೆ ಬಿಟ್ಟ ದೀಕ್ಷಾ ತಪ್ಪು. ಆದ್ರೆ ನೋಡಿ ಅವ್ರ ಆಚಾರ್ಯಗಳ ಇಂದು ಎಷ್ಟು ವರ್ಷ ಐತಿರಿ ಅವ್ರ ಸಮಾಧಿಗೆ, ಅವರ ಸಮಾಧಿಗೆ ಇಷ್ಟು ವರ್ಷ ಆದ್ರೆ ಭೀ ನಂಗೆ ಚಂದ ಬರೋದು. ಆದ್ರೆ ಅಷ್ಟು ವರ್ಷ ಆದ್ರೆ ಅವ್ರು ಏನು ಮಾಡ್ತಿರ್ತಿರು, ಇನ್ನು ಎಲ್ಲರ ಜೀವಂತ ಇದ್ದಾರೆ. ಅವ್ರ ಸಮಾಧಿ ಆದ್ರೆ ಜೀವಂತ ಇದ್ದಾರೆ. ಆದ್ರೆ ಬಾಬಾನ ಪುತನೂರಿ ಬಾಬಾ ಸಾಬ ನಾವು ಗಣೇಶ್ವರಿ ಪಂಚಕರಣ ಏನಿದ್ದಲ್ಲಿ ಚೌಕತ್ತು ಒಂದು ಹೋಗ್ತಿದ್ವು, ಮಾಡ್ತಿದ್ವು, ಎಲ್ಲ ಮಾಡ್ತಿದ್ವು ಏನಿಲ್ಲ. ಆದರೆ ಅಲ್ಲಿ ನಂಗೆ ಗೊತ್ತು ಚೌಕತ್ತು ಒಂದು ಹೋಗಿದಾನು ಬರಕೋಬೇಕು ಸಂಘಟಕ್ಕೆ ದೀದಿದ್ರು ಅವ್ರನ್ನ ತಿದಿಗಳು ಮಾಡ್ತಾರೆ. ನಾನು ಏ ಬಾಬಾ ಮತ್ತು ನಂಗೆ ಗೊತ್ತಾ ಇಂಥ ಸಾದಾ, ಇಂಥ ವಿದ್ವಾನ, ಇಂಥ ಜಡ್ಜಿ, ಇಂಥ ವಕೀಲ್ಕಿ ಕೊಟ್ಟಿನವ್ರ ಬಾಬಾ ಸಾಹೇಬ್ ಪುತನೂರಿ. ಆದರೆ ಭಾರತದಾಗ ವೀರ ಸೇವಾದಾಗ ಇರಬೇಕಂತ ಅಲ್ಲ. ಆದರೆ ಅಂಥ ಬಾಬಾ ಸಾಹೇಬ್ನಂಥ ವೀರ ಸೇವೆ ಜಗತ್ನ್ಯಾಗ ಯಾರಿಲ್ಲ. ಆದರೆ ಶಾಂತಿಸಾಗರ ಮಹಾರಾಜಂಥ ಆಚರಣೆ ಜಗತ್ನ್ಯಾಗ ಸಾಧು ಆಚಾರ್ಯಗಳು ಇದ್ದಾರೆ. ಇಲ್ಲಿ ಹಿಂಗೇನು ತಪಸ್ವಿದ್ದಾರೆ. ಪರಂತು ಅವರ ನಮ್ಗೆ ಮಾರ್ಗ ತೋರಿಸಿದ್ರು. ಎಲ್ಲಿ ಹೋದರೆ ಮಂದಿ ಎಲ್ಲ ಕಡೆ ವ್ಯವಹಾರ ಮಾಡಿ, ಎಲ್ಲ ಕಡೆ ವ್ಯವಹಾರ ಮಾಡೋರು. ಯಾರು ಯಾನಂದ್ರೆ ಭೀ ಇದು ಮಾಡಲಿಲ್ಲ. ಅದಕ್ಕೆ ಆಚಾರ್ಯಗಳು ಅಂತಾರ್ಕಿ ನಮ್ಗೆ ಶಾಂತಿಸಾಗರ ಮಹಾರಾಜರ ಆಶೀರ್ವಾದ ನಾ ಕಣ್ಮುಚ್ಚಿ ಮಹಾರಾಜ್ ಸ್ಮರಣೆ ಮಾಡಿ ಸುದ್ದ ನನ್ನ ಸಂಕಟ ಅಂಕನ ನಿಭಾಯಿಸಿ ಹೋತಿ. ಜಗತ್ತಿನಾಗ ಒಂದು ಕಡೆ ನನ್ನ ಶಾಂತಿಸಾಗರ ಮಹಾರಾಜರ ಆಶೀರ್ವಾದ ಒಂದು ಕಡೆ ಐತಿ. ಆದ್ರೆ ನಾವು ಶಾಂತಿಸಾಗರ ಮಹಾರಾಜ್ ಎಲ್ಲಿ ಹೋದ್ರೆ ನಾವು ಬಿಡಂಗಿಲ್ಲ. ನಮ್ಮ ಹತ್ತಿರ ಫೋಟೋ ಈಗ ನಾವು ಅವ್ರ ಚರಿತ್ರೆ ಓದುತ್ತಾ ಇರ್ತೀವಿ. ಆದ್ದರಿಂದ ಆ ಮಹಾರಾಜರದ ಪುಣ್ಯತೈತಿ, ಜಮಖಂಡಿ ಮ್ಯಾಲ ಐತಿ, ನಾಡಮಲೆ ಅದು ರಥ ಬರೋದೈತಿ. ಎಲ್ಲರೂ ಬಂದ ಕೂಡಿ ಎಲ್ಲರೂ ವೈಭವಲಯ ಆ ರಥದ ಉತ್ಸವ ಮಾಡೋರು ನೀವು. ಆದರೆ ಈ ಪ್ರಕಾರ ನಮ್ಮ ಜೀವನದಾಗ ನಮ್ಮ ಆಚಾರ್ಯ ಶಾಂತಿಸಾಗರ ಮಹಾರಾಜರ ಒಂದು ಮ್ಯಾನಾಗಿತ್ತು. ಅವ್ರು ಶಾಂತಿಸಾಗರ ಮಹಾರಾಜರ ಈಗ ವ್ಯವಹಾರ ಮಾಡ್ತಾರೆ ನಮ್ಗತ್ತಿ ಹೇಳಗುಲತ್ತಿರ್ ಅವ್ರದ್ದು ಎಷ್ಟು ಪುಣ್ಯ ರೀ. ಆ ಪುಣ್ಯ ಮೇಲಿಸ್ತಿರ್ತಿ, ಅವ್ರ ಚಾರಿತ್ರ್ಯ ಮೇಲಿಸ್ತೈತಿ. ದುಸರೆ ಯಾರಿಗಿಲ್ಲ. ಆದರೆ ಅವ್ರು ಹಿಂಗೆ ಹೊಂಟ್ರೆ ಅವ್ರು ಹೇಳೋರೆ ಕೈಯಾಗ ಪಿಂಚಿ ಕಮಾಂಡು ತಗೊಂಡ ಹೊಂಟ್ರನ್ನ ಹಿಂದೆ ತಿರುಗಿ ನೋಡವ್ರಿ. ಆಯ್ ಮಂದಿ ಇದು ಗುಳೆ ಮಾಡ್ಕೊಂಡು ಮಾಡಿ ಚೌಕಾದಾರ ಹೋಗೋರು. ಒಂದು ಟಿಕನ್ ಚೌಕಾದವ್ರು ಹೆಂಗಸ್ರಿಲ್ಲ, ಹೆಂಗಸ್ರು ಭೀ ಚೌಕಾದವ್ರು ಭೀ ಏನು ಮಾಡ್ತಾರೆ, ಚಲೋ ವ್ಯವಸ್ಥೆ ಆಗ್ತೈತಿ ಅಲ್ಲಿ ನಿಲ್ಲೂನ ಅಂತಾರೆ. ಅವ್ರು ಬಾದ್ರು ಮಾವಿನ ಗಿಡಗಳು ಆಗ ಈಗ ಗಡ್ದಾಗ ಹಚ್ಚಿಟ್ಟು ಅಗದಿ ಎಲ್ಲೇ ನಿಲ್ಲೋದಕ್ಕೆ ಎಲ್ಲ ಇಳಿಸಿ ಮಾಡಿ ನೀರು ತಂದ ಮಡಿಯೆಲ್ಲ ಹಾಕೋರು. ಆದರೆ ಶಾಂತಿಸಾಗರ ಮಹಾರಾಜರು ಹೋಗಿ ಒಂದು ಗಿಡದ ಬಡಿ ಕೂತರು. ಆ ಕೂತ್ರೇನಿಲ್ಲ ಅಲ್ಲಿ ಹಂಗೆ ಎಲ್ಲರೂ ಅನ್ಕೋತಿ ಇಲ್ಲಿ ಭಾಸು ಏಕಿ ಮರದ ಇಲ್ಲೇ ನಿಲ್ಲೋದ, ನಾಳೆ ಇಲ್ಲೇ ಆರು ಮಾಡೋದ ಅಂತ ಹೋಗೋದು. ಹಂಗೆ ಹೇಳ್ತಾರೆ. ಅವ್ರು ಯಾರ್ದ ಕೇಳತ್ತೀರ ಆಚಾರ್ಯ ಮಹಾರಾಜ್ ಆ ಭಗವಂತನ ವಾಣಿನ ಅಟ್ಟೆಗಳು. ಅವ್ರ ಹೃದಯದಾಗ ಭಗವಾನ್ 24 ತಿರ್ತಂಕರು ಹಿಂಗೆ ತಿರುಗ್ತಿತ್ತು. ಅವ್ರ ವಾಣಿ ತಿರುಗ್ತಿತ್ತು. ಅವ್ರಿಗೆ ಈ ಭಗವಾನ್ ಅಂದ್ರೆ ಹೆಂಗಿದಾರು, ಈ ಭಗವಾನ್ ವಾಣಿ ಹೆಂಗಿತ್ತು ಹಂಗೆ ಹೊಂಟಿರವ್ರ. ಆದ್ರೆ ಅಲ್ಲಿ ಹಾರ ಬಳಿಕ ಮಹಾರಾಜ ಮತ್ತೆ ಮುಂದೆ ಹೋದ್ರೆ ಹೆಂಗಸರೆಲ್ಲ ಬೇಕತ್ತವ್ರು ಏನು ಮಾಡೋದಿಂತ ಸ್ವಾಮಿಗಳು ಹಿಂದಿಂದ ನಾವ್ರಿ ಮುಂದೆ ಅನ್ಬತ್ತಿರು. ಆಯ್ತು ಅವ್ರು ಅನ್ಕತ್ತವ್ರು ಏನು ಮಾಡೋದ ಇದಂತ ಸುವಿಧ ಮಾಡಿದ್ವಿ, ಮಡಿ ಹಾಕಿದ್ದೇವೆ, ಎಲ್ಲ ಮಾಡಿದ್ದೇವೆ. ಮಹಾರಾಜರು ಮಾಡ್ರೆ ಹೇಳೋದ ಕೇಳೋದ ಏನಿಲ್ಲ. ಹೋದ್ರು ಮುಂದೆ ಹೋಗಿ ಮುಂದೆ ಅವ್ರ 10 ಕಿಲೋಮೀಟರ್ ಹೋಗಿ ಅಲ್ಲಿ ವಸ್ತಿ ಮಾಡಿ ಈ ಊರಿಗೆ ಮಳೆ ಬಿತ್ತಂದ್ರೆ ಆ ಊರಲ್ಲಿ ಕಿತ್ತು ಹೋಯ್ತು. ಅಷ್ಟು ಮಳೆ ಬಿತ್ತ. ನಾವು ಅಲ್ಲಿ ನಿಂತಿದ್ವು ಅಂದ್ರೆ ಎಷ್ಟು ಮಂದಿ ಅಲ್ಲಿ ಸತ್ತು ಹೋಗ್ತಿದ್ವು. ಎಷ್ಟು ತಪಸ್ಸರ ಏನಿತ್ತೋ ಆತ್ಮಿಕ ಅನುಭೂತಿ ಬರ್ತೈತಿ, ಆತ್ಮ ಜ್ಞಾನ ಬರ್ತೈತಿ. ಅವ್ರು ಯಾರು ಜಂಜಾಟದಾಗ ಇರ್ಬಾರ್ದು, ಯಾರದೇ ಇದು ಮಾಡಕ್ಕೆ ತಮ್ಮ ಆತ್ಮ ಧ್ಯಾನ. ಒಮ್ಮೆ ಅವ್ರು ಅನ್ಯಂತ ಬಂದಿಳಿ, ಅನ್ಯಂತ ಬಂದಿಳಿ ಗಟ್ಟಿಗಳಿಕ ಬಂದಿಳು. ಮತ್ತು ಆಕೆಲ್ಲ ಮನೆಯಂದ ಹೇಳೋರು ಯಾರು ಬರೋರಪ್ಪ ಅವನಿಗೆ ನಮ್ಗೆ ಯಾಕಂದ್ರೆ ಅದು ಸಂಸ್ಕಾರ ಐತಿ. ಯಾರು ಬೇಡ ಒಬ್ಬಕ್ಕೆ ಇರ್ತೈತೆ. ನನಗೆಲ್ಲರೂ ನಮ್ಮ ಸಂಘದಾಗ ಎಲ್ಲ ಚಲೋ, ಎಲ್ಲರೂ ಪ್ರೇಮ್ಗಾರ, ಎಲ್ಲ ಜಗತ್ತಿನಾಗ ಸಾಧುಗಳು ನನಗಿದ್ದಾರೆ. ಅದೇನು ಎಲ್ಲರೂ ಸಾಧುಗಳ ಆಶೀರ್ವಾದ ಚೆನ್ನಾಗಿದ್ದಾನೆ. ಇಲ್ಲಾದರೆ ಹೆಂಗೆ ನಿಲ್ಬೋದು. ಪರಂತು ನನಗೆ ಒಂದೇ ಠಿಕಾಣಿ ಯಾರು ಇಡುತ್ತೆ ಯಾರು ಪರಂತು ನನಗೆ ಹೆಂಗೆ ಅನಿಸ್ತೈತಿ, ನಂದು ದಿನ ಅಕೌಂಟ್ ಭಾಳ ಜಪ ಮಾಡೋದ, ಸ್ತೋತ್ರ ಸ್ತುತಿ ಮಾಡೋದ ಯಾರು ಬಂದ್ರೆ ಹೇಳ್ತೇವಿಲ್ಲ. ಆದ್ರೆ ಆಕೆ ಕೂತು ಬಳಿಕ ಕೆನೆಯನ್ನು ಹೇಳ್ಕತ್ತು. ಹೇಳಕ್ಕೆ ಮನೆಯಂದ್ರೆ ಸಂಸಾರ ಮನೆಯಾರು ಬಂದರು ಮನೆಯಲ್ಲೇ ಹೇಳ್ತಿರ್ತಾರೆ. ಅವ್ರು ಬಿಡಿಸ್ರಿ ಅಂತ ಧರ್ಮ ಚರ್ಚೆ ಮಾಡ್ಲು. ಆ ಬಳಿಕ
ಅವ್ರು ಮಹಾರಾಜ ಏಕ್ದಮ್ ಕಣ್ಣು ಮುಚ್ಚಿ ಗಬ್ಗಾರ ಗಡದು ಜಪ ಮಾಡಿ ಸುರ್ಮ ಎಷ್ಟು ಹೇಳಿಕಿಲ್ಲ ಒಬ್ಬಾಕಿ ಹೇಳಿರು ಪಂಟುವಾದ್ರು ಅಷ್ಟು ನಿರ್ಮೋಹಿ ಸಾಧು ಆಚಾರ್ಯ ಮಹಾರಾಜ ಹೊತ್ತಾಗ ಅಷ್ಟು ಆತನ ಗುಣ ಆತನ ಒಳಗೊಡ್ಡಿ ಏನಾಗಿರು ಗುರು ಶಿಷ್ಯ ಗುರುಗೆ ಅವ್ರು ದೀಕ್ಷಾ ಪಟ್ಟಿನವರು ಶಾಂತಿಸಾಗರ ಮಹಾರಾಜ ತಮ್ಮ ಗುರುಗೆ ದೀಕ್ಷಾ ಪಟ್ಟಿನವರು ಆದ್ರೆ ಆಚಾರ್ಯಗಳು ಅವಾಗ ಅವರ ಮರಾವೆ ಪನ್ ಕೀರ್ತಿ ಊರಾವೆ ಆದ್ರೆ ಒಂದು ಊರಾಗ ಏನಾಗಿತ್ತು ಗುಡ್ದಾಗ ನಿಂತಿರು ಅಲ್ಲಿ ಊರಾಗ ಎಲ್ಲ ಮಂದಿ ಹೇಳ್ರು ಪಂಡಿತಿಗೆ ಮಹಾರಾಜ ಬಂದರು ಅಲ್ಲಿ ಗುಡ್ದಾಗ ಬಸ್ತಿತ್ತು ಅಲ್ಲಿ ದೀಪ ಎಲ್ಲ ಹತ್ತಿರಪ್ಪ ನಾನು ಆ ಪಂಡಿತರು ಏನು ಮಾಡ್ರು ಆ ಹುಡುಗನ ಹಚ್ಕೊಟ್ರು ತುಪ್ಪ ಕೊಟ್ಟು ಇದು ಹತ್ತ ದೀಪ ಹಚ್ಚಕ್ಕೆ ಆ ಹುಡುಗ ಬರ್ತು ಮಹಾರಾಜರ ಮೇಲೆ ಬಾಯಿಸ್ತಾರೆ ಕೆಂಪು ಕಾಣಿಸೋ ಸಣ್ಣ ಹುಡುಗ ಆದ ಬಳಿಕ ಅದು ದೀಪ ಹಚ್ಚಿ ಬರ್ತು ಅದು ತುಪ್ಪಿನ ವಾಸನೆ ಕಟ್ಟಿನ ತುಂಬಿದು ಮೇಯಂಗ ತುಂಬಿದು ಆದ್ರೆ ಮಹಾರಾಜರು ಅಲ್ಲೇ ಜನ ಅರಿಗಾಡ್ಲಿಲ್ಲ ಆದ್ರೆ ನಿದ್ರಾ ವಿಜಯ್ ನೇಮ್ ಮಾಡಿರವ್ರ ಮಲ್ಕೋದಿಲ್ಲ ತಾನೆ ಏನು ಮಾಡಿರು ಆತರ ಇರಿವಿ ಕಡ್ದ ಹರ್ಯಾಗ ರಾತ್ರಿ ಕವಿಚಾರು ಪಂಡಿತರು ಕಲಿಸಿನಾಗ ಬಂದೇಳಿ ಮಹಾರಾಜನ ಉಪಸರ್ಗ ಆಕೈತಿ ಮತ್ತು ಹಿಂಗ ತುಪ್ಪ ಬಿದ್ದೈತಿ ಹುಡುಗ ಬಳಸಿ ಬಂದೈತಿ ಪಂಡಿತರದ ಮತ್ತು ನೀವು ತಾಬಡ್ದು ಅಷ್ಟ ಬುಡ್ದಾಗ ಯಾರು ಹೋಗೋರು ರಾತ್ರಿ ಹೇಳಿದಾಗ ಆದ್ರೆ ನಸಿಕ್ನಾಗ ಅವ್ರ ಎದ್ದ ತುಪ್ಪ ಸಕ್ಕರೆ ಎಲ್ಲ ತಗೊಂಡು ಹೋಗ್ತಾರೆ ರಕ್ತದ ಪಾಠ ಹರಿಕತ್ತಿತ್ತು ಪರಂತವ್ರು ಅಳಿಗ್ಯಾಡು ಆಗಿರ ಹಂತ ನಮ್ಮ ಹಂತಲ್ಲ ಆ ಸಾಧುಗಳ ಹಂತ ನಮ್ಮ ಮತ್ತೆ ಧೈರ್ಯ ಬರಲಿ ಅಂಥ ಸ್ವಯಂ ಬರಲಿ ಅಂಥ ಚಾರಿತ್ರ ಬರಲಿ ನಾವು ದಿನ ಎದ್ದು ಬಳಕ ಯಾನು ಆಚಾರ್ಯ ಮಾಡ ಜಗತ್ತಿನಾಗ ಉದ್ಧಾರ ಮಾಡಿ ಯಾನು ಇವರು ವೀರ ಸೇವಾದಲ್ಲ ಅದು ಬಾಬಾ ಸಾಹೇಬ್ ಪುತ್ತನೂರಿ ಅಂತಲ್ಲ ರತ್ನ ನಮ್ಗೆ ಹುಟ್ಟಿ ಜನ ನಮ್ಗೆ ಇಷ್ಟೆಲ್ಲ ವೀರ ಸೇವಾದವು ನಾವು ನೋಡ್ಕೋದೇವು ಅವರಲ್ಲಿ ವೀರ ಸೇವಾದಾಗಲಾಗಿರೋ ಎಷ್ಟು ಮಂದಿ ಯಾರು ಕಾಣ್ತಿರು ಆದರೆ ಅವ್ರ ಗುಣಗಳು ಯಾರಿದ್ರು ಅವ್ರು ವರ್ತಿಕ್ಕಿದ್ರು ಅವ್ರು ಜಡ್ಜ್ ಇದ್ರು ವಕೀಲಿದ್ರು ಆರೇಕ ನಾ ಎಲ್ಲ ಹೇಳ್ಕೊತೀನಿಲ್ಲ ಉರಲ್ ತಂದು ಕುಡಿತು ಅವ್ರು ತಂದು ಕೊಟ್ಟರು ನೀರು ತಂದು ನೀರು ಕೊಟ್ಟರು ಎಲ್ಲ ಮಾಡ್ತಾರೆ ಕರೆ ಅವಳ ಯಾಕೆ ನಾ ತಲ್ಲಿ ಅಂದಿಲ್ಲ ನಾಂದ್ರೆ ಭಟ್ಟಾರಕ್ಕೆ ಪೈಲಾದವ್ರಿದ್ದರು ನೋಡ್ರಿ ಅವ್ರ ನಾಂದ್ರೇದವ್ರು ಆದ್ರೆ ಅವ್ರಂದ್ರು ಮೈ ನೀವು ಯಾರಿಗೆ ಕರಿಕರಿ ಯಾರಿಗೆ ಹಚ್ಕದೇ ಇದ್ದಾಗಲ್ಲ ಅವ್ರು ಯಾರು ಗೊತ್ತಿದ್ಯಲ್ಲ ಅವ್ರು ಜಡ್ಜದ ಅವರು ವೀರ್ಸೋದರ ಅಧ್ಯಕ್ಷದ ನೀವು ಅವ್ರಿಗೆ ಉರಲ್ತಾರೆ ನೀರ್ತಾರೆ ನಂಗ್ಯಾನ್ ಗೊತ್ತಾ ಹೋಗಿ ಕ್ಷಮಾ ಮಾಡಿ ಮಾಯ ಅವ್ರಂದ್ರು ತಾಯಿ ನಮ್ಗೆ ಕ್ಷಮಾ ಬೇಡಬೇಡ ಕ್ಷಮಾ ಬೇಡೋದ ಗರಜಿಲ್ಲ ನಮ್ದು ವೀರ ಸೇವಾ ಅಂದರೆ ಎಲ್ಲ ಸಾಧು ಸಂತರದ ಜಗತ್ತಿನಾಗ ಸೇವಾ ಮಾಡೋ ಸಲುವಾಗಿ ನಾವು ವೀರ ಸೇವಾದವ್ರಿದ್ದೀವಿ ನೀವು ನಮಗೆ ಕ್ಷಮಾ ಬೇಡಬೇಡ್ರಿ ನಮ್ಗೆ ಸಾಧುಗಳು ಬಂದಾರು ಚೌಕ ತೊಗೊಂಡು ಬಂದಿರಿ ನಮ್ಮ ಕರ್ತವ್ಯ ಐತಿ ಹಿಂಗೆ ಅಂದ್ರೆ ಅವ್ರು ಆದರೆ ನಮಗೆ ನದ್ರ ಮುಂದೆ ಅವ್ರು ಬಂದ ವೀರ ಸೇವಾದಲ್ಲ ಅವ್ರಿದ್ರಲ್ಲ ಜಗತ್ತಿನಾಗ ನಾವು ವೀರ ಸೇವಾದಲ್ಲ ನಾನು ನೋಡ್ತೀವಿ ಅವು ಭೀ ಹುಡುಗರು ವ್ಯವಸ್ಥೆ ಮಾಡ್ತಾವೆ ಬರೀ ಅಂತಾವ ನಾವು ಇದೇವಂತ ಅಷ್ಟೇ ಇರಲಿ ಈ ಧರ್ಮದಾಗ ಸಂಸ್ಕಾರ ಆಕೈತಿ ಅಲ್ಲ ಆಚಾರ್ಯಗಳು ಹೇಳ್ತಾರೆ ಈ ಪ್ರಕಾರ ಸಾಧುಗಳಿಗೆ ಮಹಾರಾಜ್ರಿ ಹಿಂಗೆ ಅವ್ರು ಎಲ್ಲಿ ವಾದಲ್ಲಿ ಭೀ ನಾವು ಹಿಂಗೆ ಮಾಡ್ತೀವಿ ನಮ್ಮ ಜೀವನದಾಗ ನಾವು ಭಾಳ ಅವ್ರದ್ದು ಅನುಭವ ತೊಗೊಂಡಿವಿ ಭಾಳ ಸರ್ಕೆ ನಮ್ಮ ಆಯ್ತು ಚೌಕಕ್ಕೆ ಹೋಗ್ತೀವಿ ಆದ್ರೆ ಆಚಾರ್ಯಗಳು ಹೇಳ್ತಾರೆ ಕುಂತೋಲಿಗಳಿಗೆ ಏನು ಮಾಡ್ಕೋಗಿರು ಕುಂತೋಲಿಗೆ ಸಲ್ಲೇಖನ ಮಾಡ್ಕೋಸ್ಕರ ಅವ್ರ ದಿನ ಏನು ಶಕ್ತಿ ಪರಂತು ಕಣ್ಣು ಜರಾ ಕಮ್ಮಿ ಕಾಣಿಸ್ಕತ್ತಾನ ಅವ್ರ ಸಲ್ಲೇಖನ ವ್ಯರ್ಥ ಮಾಡು ಅವ್ರು ಮಾಡಿದಾರ್ಥ ನಾವು ಮಾಡಿದ್ರೆ ನಮ್ಮ ಸಲ್ಲೇಖನ ಹಿಂಗೆ ಆಗಂಗಿಲ್ಲ ಆಮೇಲೆ ನೀರು ಬಿಟ್ಟೆವು ನಿಲ್ಲೋದಂದ್ರೆ ಬಹುತ್ ಕಠಿಣ ಐತಲ್ಲ ಸಲ್ಲೇಖನ ಶಾಂತಿಸಾಗರ ಮಹಾರಾಜ್ ಏಕ್ ನಂಬರ್ ಸಲ್ಲೇಖನ ಐತಿ ಜಗತ್ತಿನಾಗ ಈಗ ತಪಶ್ಚರ್ಯ ಆದರು ವಿರಾಟ್ ಸಾಗರಿದ್ರು ಯಾರು ನಮ್ಮ ಆಚಾರ್ಯ ಮಹಾರಾಜರಿದ್ರು ದೇವಶನ್ ಮಹಾರಾಜರು ನಮ್ಮ ಧರ್ಮಶನ್ ಮಹಾರಾಜ್ ಎಲ್ಲರೂ ತಪಸ್ವಿ ಆಚಾರ್ಯಗಳು ಇದ್ದಾರೆ ಪರಂತು ಶಾಂತಿಸಾಗರ ಮಹಾರಾಜ ಶಕ್ತಿ ನಮ್ಮ ಹಟ್ಯಾಕಿಲ್ಲ ಆದ್ರೆ ಅವ್ರು ಯಾರೂ ಮನಸ್ಸು ಮುಸಲವ್ರು ಯಾರಿಗೆ ಜ್ಞಾನ ಅನ್ಲಾಗ್ತಿರು ತಮ್ಮ ಆತ್ಮಧ್ಯ ಧ್ಯಾನ ಮಾಡ್ಕೋತ ನಿಲ್ತಿರು ಅವ್ರ ಧ್ಯಾನದಿಂದ ಅವ್ರ ಕಾರ್ಯಸಿದ್ಧಿ ಆಗಿಂದೈತಿ ಅವ್ರ ಧ್ಯಾನದಿಂದ ಅಲ್ಲಿ ಕುಂತಲಿಗೆ ಅವ್ರಿಗೆ ಸಮಾಧಿ 1 ನಂಬರ್ ಆಗಿಂದೈತಿ ಅಂಜಬಾಡ್ರಿಪ್ಪ ಸಂಯಮ ಧಾರಣ ಮಾಡಕ್ಕೆ ಅಂಜಬಾಡ್ರಿ ನೀವು ಸಂಯಮ ಧಾರಣ ಮಾಡಿ ಸಂಯಮದಾಗ ಶಕ್ತಿ ಐತಿ ಮುಕ್ತಿ ಐತಿ ಭಕ್ತಿ ಐತಿ ಆದ್ರೆ ಆಚಾರ್ಯಗಳು ಶಂಕರ ಮಹಾರಾಜ ನೀವು ಸಂಯಮ ಧಾರಣ ಮಾಡಕ ಅಂಜಬಾಡ್ರಿ ಖರೆ ಅಂದ್ರೆ ನಮಗೂ ಅನಿಸ್ತೈತ್ರಿ ಸಂಯಮದಾಗ ಯಾನ್ ಶಕ್ತಿ ಐತೋ ಸಂಸಾರ ಜೀವಕ್ಕೆ ಎಷ್ಟು ಕಷ್ಟ ಐತಿ ನಮ್ಗೆ ಅವು ನಾವು 22 ಪರೀಕ್ಷೆ ಸಹನ ಮಾಡ್ರೆ ಅವ್ರು 22,000 ಪರೀಕ್ಷೆ ಸಹನ ಮಾಡ್ತಾರೆ ಶ್ರಾವಕರ ಅನೇಕ ಪ್ರಕಾರ ಎಲ್ಲಿ ಸುಖ ಶಾಂತಿ ಈ ಮಕ್ಕಳ ಮರಿ ಸಂಸಾರ ಅಂದರೆ ಇದು ದುಶ್ಮನೆ ಐತಿ ದುರ್ಗತಿಗೋಯ್ ಅಂತ ಈ ಧರ್ಮ ಬ್ಯಾನೈತು 24 ತೀರ್ಥಂಕರ ಭಕ್ತಿ ಸ್ತುತಿ ಸ್ತೋತ್ರ ನಾವು ದಿನ ಪ್ರತಿಕ್ರಮಣ
ಸಾಧುಗಳು ಅಂದಿರ ಸುಖ ಆದ್ರೆ ಸುದ್ದ ಅದು ಪ್ರತಿಕ್ರಮದಾಗ ಹೋಗ್ತೈತಿ. ಸಾಧುನಿಂದ ಮಾಡಕ್ಕೆ ಹೋಗ್ಬಾರ್ದು. ಸಾಧುನಿಂದ ಮಾಡಿದಾಗ ಅಂದ್ರೆ ಕರ್ಮ ಬಿಡಂಗಿಲ್ಲ, ನೋಡ್ಕೋತ ಇರ್ತೈತಿ. ಯಾವ ಭಾವದಾಗ ಅಲ್ಲ ನಮಗ ಏನ್ ಬಿಡಿತು ಉದಯಕ್ಕೆ ಬಂದ ಕುಡ್ತೈತಿ ಅಂದ್ರೆ ನೋಡ್ರಿ ಇಂದ ರಾವಣ ಲಂಕ ಬಂಗಾರದಿತ್ತು. ಬಂಗಾರ ಲಂಕ ಇರ್ಕಾದ್ರೆ ಭೀ ಅವ ರಾಮನ ಹತ್ರಕ್ಕೆ ಏನಿತ್ತು ವನವಾಸ ಹೊಂಟಿದ್ದ. ಅವು ಅಪ್ಪನ ಮಾತು ಕೇಳಿ ಸೀತಾದೇವಿನ ಎಬಿಸಿ ಹೋದ. ಯಾರು ರಾವಣ ಆಳಕ ರಾವಣ ಬಂದದ ಅಂತಾಳು ಅಂತ ಮಾಸ ತಿಂತ ಒಂದು ಬಂದು ನಮ್ದೆಲ್ಲ ಅಟೋಳೆ ಆದತ್ತು ಬಿಟ್ಟು ಬಿಡ್ರಿ ಅಕ್ಕೆ ಕೈ ಹಚ್ಚಿ ಕೊಡಂಗಿಲ್ಲ. ಆದ್ರಲ್ಕ ರಾವಣ ಅಂತ ಅದೇನು ವನವೇಶ ಮಾಡ್ತಿತ್ತು. ಅರೇ ವನವೇಶ ಮಾಡಿದ್ರೆ ಬಿ ಸುದ್ದ ಅದ್ರಾಗ ಧರ್ಮದ ರಕ್ಷೆ ಮಾಡೋದಿತ್ತು. ಬಂಗಾರದ ಏನ ಲಂಕಾ ಒಂದು ಕ್ಷಣದಾಗ ನಾಶ ಆಗೋಯ್ತು ಮತ್ತು ಮರಣ ಆಗೋಯ್ತು. ಯಾರ್ದ ರಾವಣದ. ಹಂಗೆ ಪೂರ್ವ ಜನ್ಮದಾಗ ಬುತ್ತಿ ಕಟ್ಕೊಂಡು ಬಂದರೆ ಬಿಚ್ಚಿ ತಿನ್ನಕ್ಕೆ ಸಿಗ್ತೈತಿ. ಏನು ಬುತ್ತಿ ಕಟ್ಕೊಂಡು ಬಂದಿರೋ ಅದ್ರ ಬಿಚ್ಚಿ ತಿನ್ನಕ್ಕೆ ಸಿಗ್ತೈತಿ. ಆ ಪುಣ್ಯ ಅವ್ರಿಗೆ ಯಾವ ಕಾಲಕ್ಕೆ ಭೀ ಮೋಕ್ಷ ಸ್ವರ್ಗ ಸುಖ ಮೋಕ್ಷಕ್ಕೆ ಬಯೋದಿ. ಅದು ಈಗಿನ ಸಂಸಾರದಾಗ ಯಾರು ವೈಕ್ ಬರ್ತಿತ್ತು ನಿಮ್ಗೆ ಯಾರು ವೈಕ್ ದಾನಂ ದುರ್ಗತಿ ನಾಶಂ ಶೀಲಂ ಸದ್ಗತಿ ಕಾರಣ. ಆಚಾರ್ಯಗಳು ದಾನ ಏನು ಮಾಡ್ತಾರೋ ಈ ದುರ್ಗತಿ ನಾಶ ಮಾಡೋದಿರ್ತಿತ್ತು. ಅವ್ರು ದಾನ ಮಾಡೋರೇನು ಹುಚ್ಚಿರ್ತಾರೋ ಸಾಧು ಸೇವೆ ಮಾಡ್ಯಾರ ಸಂಸಾರಿಗಳ पण ನಾ ಇದಾನ ಸಾಧು ಸೇವಾ ಮಾಡ್ಕೊಂಡು ನಾ ಇದಾನ ಅಂತಾರೆ. ಯಾಕಂತಾರು ಅವ್ರದ್ದು ಎಲ್ಲಿ ಟಿಕೆಟ್ ತೆಗೆದಾರ ಅಲ್ಲಂಗ ಸಿಕ್ಕರಿಗೆ ಹೊಂಟಿದ್ದೀರಿ ಅದರ ನೀವು ಇದ್ರ ಗಾಡಿಯಾಗ ಕುಂತೀರಿ. ಯಾಕೆ ರಿಸರ್ವೇಷನ್ ಗಾಡಿಗೆ ಹೆಚ್ಚು ಖರ್ಚು ಮಾಡಿ ತೆಗಿತೀರಿ. ಮತ್ತು ಅಲ್ಲ ರಿಸರ್ವೇಷನ್ ಯಾರು ಬಂದ್ರೆ ಮೇಲೆ ಕುಂಟಾಕ್ಷ ಆರಾಮ ಮಲ್ಕೊಂಡು ಹೋಗ್ತಾರೆ. ಹಂಗೆ ಇಲ್ಲಿ ನೀವು ಪುಣ್ಯ ರೂಪಿ ಬುತ್ತಿ ಕಟ್ಕೊಂಡ್ರಿ. ಈ ಕರೋಡಪತಿ ಇದ್ದಾರೆ, ಅವ್ರದ್ದು ವಿಕ್ಷಾಪತಿ ಇದ್ದಾರೆ, ಲಕ್ಷಪತಿ ಇದ್ದಾರೆ. ಪರಂತು ಏನಾಗ್ತೈತಿ ಅವ್ರು ಯಾಕೆ ಕರೋಡಪತಿ ಇದ್ದಾರಪ್ಪ ಪೂರ್ವ ಜನ್ಮದ ಬುತ್ತಿ ಕಟ್ಕೊಂಡು ಬಂದಾರ. ಯಾವ ಜಗತ್ತಿನ 3 ಕೋಟಿ ಆಚಾರ್ಯ ಮುನಿಗಳು ಅವ್ರು ಎಷ್ಟು ಪುಣ್ಯ ಮಾಡಿದ್ದದಾರ ನಾ ಚಿಂತನೆ ಮಾಡ್ತಾರೆ. ನಾ ಎಂಥ ನಿಂದ ಮಾಡೋಲ್ಲ, ನಾವು ಅಷ್ಟು ಜ್ಞಾನಿ ಅಲ್ಲ. ಆದರೆ ನಾವು ಯಾರು ನಿಂದ ಮಾಡ್ಕೋ ಪುಸ್ತಕದಾಗ ಹೆಂಗೈತಿ ಊದ್ಕೋತಾನೆ ಅದು ನನ್ನ ಮೈ ಮೇಲೆ ಬರ್ತಿದ್ದ. ಯಾರ್ದು ನಿಂದ ಮಾಡಿ ಯಾಕೆ ನರಕ ನಾವು ಜಗತ್ ಮಂದಿಗೆ ಹೇಳ್ತಾನಕಿ ನಿಂದ ಮಾಡಬಾರ್ದು. ನಿಂದಾದ ಪಾಪ ನರಕ ಗತಿ ಬೀಳ್ತಿ. ಯಾವ ಜೀವದ ಮನಸ್ಸು ನೂಸ್ಬಾರ್ದು. ಅದಕ್ಕೆ ಹಿಂಸ ಆಗಿ ನಿಮ್ಮ ನರಕ ಗತಿಗೆ ಹೋಯ್ತೈತಿ. ಆದರೆ ಎಲ್ಲಕ್ಕೂ ಜೀವಕ ಭಾಷಾ ಸಮಿತಿ ಅದಕ್ಕೆ ಮಾತಾಡೋಕೆ ಭಾಷಾ ಸಮಿತಿಯಾಗ ಎಲ್ಲರೊಳಗೆ 5 ಸಮಿತಿದ ಹತ್ರ ಭಾಷಾ ಸಮಿತಿ ಶ್ರೇಷ್ಠ ಹೇಳಿ ಮೆತ್ತಗೆ ಮಾತಾಡಬೇಕು. ನಾವು ಯಾರಿಗೆ ಕಟ್ಟು ಮಾತಾಡೋಂಗಿಲ್ಲ. ಖರೆ ನಂಗೆ ಬರ್ತಿತ್ತು ನಾ ಹೆಂಗೈತಿ ಪುಸ್ತಕದಾಗ ಹಂಗೆ ಹೇಳ್ತಾನೆ. ನನಗೆ ಅಭ್ಯಾಸ ಇಲ್ಲ. 4ನೇ ಶಾಲೆ ಅವ್ರು ನನ್ನ ಡಿಗ್ರಿ ಆಗೋರಲ್ಲ. ಈ ಕಡೆ ದೌಡ್ಸಿ ಆ ಕಡೆ ಹಚ್ಕೊಬರಲ್ಲ, ಆ ಕಡೆ ದೌಡ್ಸಿ ಈ ಕಡೆ ಹಚ್ಕೊಲ್ಲ. ಇನ್ನೂ ತಕ್ಕ ನಾನು ಭಗವಾನ್ ಸಾಕ್ಷಿಯಿಂದ ಹೇಳ್ತಾನೆ ಯಾರ್ದು ನಿಂದ ನಾ ಮಾಡೋಲ್ಲ. पण ಹೆಂಗೈತಿ ಹಂಗೆ ಹೇಳೋಣ ನಮ್ಮ ಮ್ಯಾಲೆ ಬರ್ತೈತಿ. ನಮ್ಗೆ ಆಚಾರ್ಯ ಯಾರಿಂದ ಆಚಾರ್ಯಗಳನ್ನ ಹರಿಯಾಗದ ಪರಿ ಚಿಂತನೆ ಮಾಡ್ತಾನೋ ಅವ್ರ ಗಾಡಿ ಇಟ್ಲಂಗೆ ಇಂಥ ಸಂಘ ಹೇಳ್ಕೊಂಡು ಹೋಗ್ತಿರ್ತಾರೋ ಅವ್ರು ಎಷ್ಟು ಪುಣ್ಯವಾದವ್ರು ಎಂಥ ಪುಣ್ಯ ಕಟ್ಕೊಂಡು ಬಂದಾರೋ ಯಾವ್ದು ಅತಿಶಯ ಪುಣ್ಯ ಕಟ್ಕೊಂಡು ಬಂದಾರೋ ಅವ್ರಿಗೆ ನೋಡ್ರಿ ಶಾಂತಸಾಗರ ಮಹಾರಾಜ್ರ ಇಷ್ಟೆಲ್ಲದು ಜಗಲ್ಲ ಅವ್ರಿಗೇನತ್ತಕ್ಕೆ ಯಾಕೆ ನೆನೆಸ್ತೈತಿ ಅವ್ರ ಪುಣ್ಯ ಅವ್ರು ಮಾಡಿದಂಥ ಕಾರ್ಯ ಅವ್ರು ಹೇಳಿದಂಥ ಪ್ರವಚನ. ಆದರೆ ಅವ್ರು ಮಹಾರಾಜ ಹಿಂಗೆ ಕೂತಿರು ಪಾಯಸಾಗರ ಮಹಾರಾಜ ಬಂದರು. ಅವ್ರಿಗೆ ದರ ಪೈಲಾಟ ದರಂದಿದ್ದಿದ್ದಾಗಿತ್ತು. ಅವ್ರು ಬಂದರು ಮಹಾರಾಜ್ರ ನಿಮಗೆ ಈಗ ಮೋಕ್ಷ ಐತೇನ ಅವ್ರು ನಾವಾದ್ರೆ ಯಾಕಂದಿರು. ಪರಂತು ಮಹಾರಾಜ ನಕ್ಕೋತಂದ್ರು ಬಾಬಾ ಈಗ ಮೋಕ್ಷ ಇಲ್ಲ ಆಯ್ತು ನೀವ್ಯಾಕೆ ದೀಕ್ಷಾ ತೊಗೊಂಡಿರಿ. ನಾವು ಮೋಕ್ಷ ಇಲ್ಲ ಖರೆ ದೀಕ್ಷಾ ತೊಗೊಂಡಿವು ಅಂದ್ರೆ ನಮ್ಗೆ ಯಾವ ಸಂಸೂಲ್ ಹಿಂಗೆ ಮಾಡೋದ ಯಾವ ದೀಕ್ಷಾ ತಗೋದ ಪಂಚಮ ಕಾಲ. ಆದ್ರೆ ಕಾಳಕ್ಕೆ ಅವ್ರು ಅಂದರು ಈ ಮುಂದಿನ ಗಿಡ ಯಾವ್ದು ಐತಿ ಈ ಗಿಡ ಯಾವ ಥರ ಐತಿ ಮಾವಿನ ಗಿಡ ಐತಿ. ಆದ್ರೆ ಆಯ್ತು ಇದ್ಕೊಂಡು ಮಾವಿನಕಾಯಿ ಹಚ್ಚಿದ್ದಾವೆ ಅಲ್ಲಿ ಬಾಬಾ ಅಂತ ಮಾತಾಡೋರು ಪ್ರೇಮಲೇ ಮಾತಾಡೋ ವಾತ್ಸಲ್ಯ ಸಾಧುಗಳು ಆಚಾರ್ಯಗಳು ಗುಣಗಳು ಹಿಂಗಿರ್ತಾವೆ. ಅವ್ರು ಮಾತಾಡಿ ಬಳಕ ಅವ್ರಂದ್ರು ಅದಕ್ಕೆ ಮಾವಿನಕಾಯಿ ಹತ್ತಿಲ್ರಿ ಆಯ್ತು ಅದಕ್ಕೆ ಏನಂತೀರಿ ಮಾವಿನ ಗಿಡ ಯಾಕಂತೀರಿ ಅಂದರೆ ಹಿಂದೆ ಹತ್ತಿದ್ದು ರೀ ಮತ್ತು ಮುಂದೆ ಹತ್ತೋಗಿದಾವ ನನಗೆ ಮಾವಿನ ಗಿಡ ಅಂತೀವಿ ಅಂದ್ರೆ ಅವ್ರ ಅನ್ಬೇಕು. ಮಹಾರಾಜ ಅಂತಾರೋ ಮುಂದೆ ಹಿಂದೆ ಮೋಕ್ಷ ಹೋಗಿದಾರೆ ಮತ್ತು ಈಗ ಹೋಗ್ಲಿಕ್ಕೆ ಮುಂದೆ ಮತ್ತೆ ಮೋಕ್ಷ ಹೋಗಾರ್ದಾರ. ನಾವು ಮುನಿಗಳು ಅಂತಾರೋ ಆಚಾರ್ಯಗಳು ಅಂತಾರೋ ಅದ್ರ ಸಲುವಾಗಿ ತಪ ಮಾಡಿ ನಾವು ದೀಕ್ಷಾ ತೊಗೊಂಡಿದ್ದೀವಿ ಹೊಟ್ಟಿಗಾಗಿ ಸಲುವಾಗಿ ತೊಗೊಂಡಿಲ್ಲ ಅಂದ್ರೆ ಅವ್ರ ಹತ್ರ ಎಂದೂ ಯಾರು ಇದು ಮಾಡ್ತಿರು. ಇದ್ರಾಗ ಏನಂದರೆ ನಸ್ಲಾಪುರದವ್ರ ನಾವು ಆಯ್ತಾರ ಅವ್ರಿಗೆ ಚಾತುರ್ಮಾಸ ಭಾರಿ ಹತ್ತಿತ್ತು ಅವ್ರಿಗೆ ಶಾಂತಿತಾರ ಮಾರೋದು. ನಾವು ಕೇಳಿ ಹೇಳಿ ವಸೂಲಿ ಮಾಡಿ ಹೋಗ್ತೀವಿ. ಆದ್ರೆ ಆಚಾರ್ಯ ಹೇಳ್ತಾರೋ ಹಳೆಕ ಮನೆ ಮ್ಯಾಕು ಸಾಮಾಯಿಕ ಮಾಡ್ಕೊತೀರಿ.
ನಸರಾಪುರದಾಗ ಭೀಮಸೇನ ಅವ ಮನೆ ಸಕಟ್ ಹಾಕೊಂಡು ತಲೆ ಮೇಲೆ ಹಾಕಿ ಯಾಕೆ ಹೊತ್ತು ವಿದ್ಯಾರ್ಥಿ ಮತ್ತೊಬ್ಬ ನಾವು ಐತಾನಂತ ಬೆಳಗಾಗ ನಮ್ಮ ಮಾರಾದ ಹಂಗೆ ಕಲ್ ಕೂತಂಗೆ ಧ್ಯಾನಕ್ಕೆ ಕೂತಿರ್ ಧ್ಯಾನ ಹಂಗೆ ಮಾಡೋದಿರ್ತಿ ನಮ್ಗೆ ಹಂಗೆ ಸವಾಗಿದ್ದೀನಿ ಐತಿ ಅವ್ರಿಗೆ ಸಂಸ್ಕಾರ ಹಾಕ್ಬೇಕು ಸಾಧುಗಳು ಸಂಸ್ಕಾರ ಆಗ್ತೈತಿ ಹಂಗೆ ಇಲ್ಲ ಆಗ್ತೈತಿ ಅಂತ ಅಲ್ಲಿ ಬೆಳಗಾಗ ಏನಾದ್ರು ಬಿಡ್ಲಕ್ಕೋ ಭೀಮಸೇನ ಅಂದ್ರೆ ಮಾರಾದ್ರ ಆಡಕ್ಕೆ ಮಾರಾದ್ರ ನಾ ತಲೆ ಮೇಲೆ ತೊಗೊಂಡು ಬೈ ಯಾಕಂದ್ರೆ 7-8-10 ಮಂದಿ ಬಂದು ನಿಂತಿದ್ದಾರೆ ಯಾಕಂದ್ರೆ ನಾ ಚಾತುರ್ಮಾಸ ಹೋಯ್ಕತಿ ಆದ್ರೆ ಈ ಪ್ರಕಾರ ಶಾಂತಿಸಾಗರ ಮಹಾರಾಜರ ಶಕ್ತಿನ ಇಷ್ಟಿರ್ತಿತ್ತು ಶಾಂತಿಸಾಗರ ಮಹಾರಾಜರು ಒಂದು ಊರಾಗಿ ಅವ್ರಿಗೆ ಜ್ಞಾನ ಬರುತ್ತೆ ಹೋಗಿರು ಬಳಕ ಅಲ್ಲಿ ಕುನ್ನೂರಿಗೆ ಅಂದರೆ ಅವ್ರಿಗೆ ಜಪ ಮಾಡಿ ಕೂತಿರು ಹಾವು ಸಿಟ್ಟಲ್ಲಿ ಕೂರ್ಜಂದು ಹೇಳ್ತಿರ್ತಾವೆ ಸಿಟ್ಟಲ್ಲಿ ಬಂದು ಅವ್ರಿಗೆ ಹಿಂಗೆ ನಾಲ್ಗಿ ತೆಗೆದು ಕಣ್ಣು ಲಾಲ್ ಮಾಡಿರ್ತಾವೆ ಶಾಂತ ಮುದ್ರಾಳೆ ತಪಸ್ಸರ್ಯ ಮಾಡ್ಕತಾನ ಅದು ಹಾವು ಹೇಳಿದ್ದವ ನಿಂತವ್ರಿಗೆ ನೆಲ ಮಾಡಕ ಬಿಸಿಲಾಗ ಕೂತಿರು ಅಲ್ಲಿ ಅದು ಹೆಡಿ ತೆಗೆದು ನಿಂತಂದ್ರೆ ಆಚಾರ್ಯ ಶಾಂತಿದೇವ್ರು ಹಜಾರೋ ಬಾಯಿದಿಂದ ಹಜಾರೋ ಲಾಖೋ ಮಂದಿ ಅವ್ರು ವರ್ಣನೆ ಮಾಡಿ ತೀರೋದು ಇಲ್ಲ ಅಷ್ಟು ಅವ್ರದ ಆದರೆ ಮರಾವೇಪ್ಪನ ಕೀರ್ತಿ ರೂಪಿ ಊರಾವೈತಿ ಹೇಳ್ತಾರೆ ಆಚಾರ್ಯಗಳ ಆ ಬಳಿಕ ಒಂದು ಊರಾಗ ಏನಾಗಿತ್ತು ಆದರೆ ಹಿಂಗೆ ಮಹಾರಾಜ್ರ ವ್ಯವಹಾರ ಮಾಡ್ಕೋತ ಆದರೂ ಅಲ್ಲಿ ಚಾತುರ್ಮಾಸ ಮಾಡಿಸಿರು ಅವ್ರ ಚಾತುರ್ಮಾಸ ಮಾಡ್ಬೇಕ ಅವ್ರು ಅನ್ಕೋತರು ಇದೆಲ್ಲ ಇದಾಯಿತು ಇದು ನಾವು ಗಣಪತಿ ಇದು ಮಾಡಿ ವಿಸರ್ಜನೆ ಮಾಡಲಿ ಅನಾರು ಅಂದರು ಆದ್ರೆ ಸಾಧುಗಳು ಬಂದ್ಬೇಕು ಅವ್ರದ್ದೆಲ್ಲ ವಿಸರ್ಜನೆ ಮಾಡ್ತೇವೆ ಮನ್ಯಾಗ ಇಟ್ಕೊಂಡು ಕುಂತೀರಿ ಹಂಗೆ ಜೀವನದಾಗ ಇದು ಮಾಡ್ರಿ ಅಂತ ಹೇಳಿ ಅಂದ್ಬಳಕ ಆಚಾರ್ಯಗಳು ಅಂತರ್ಕಿ ಶಾಂತಿಸಾಗರ ಮಹಾರಾಜರ ಎಷ್ಟೊತ್ತಿ ಕಾಲಮಿತ್ಯ ಅಥವಾ ನಾಶ ಮಾಡಿದ್ರು ಮತ್ತು ಸಮಾಜ ದುಸರೆ ಜಾತ್ರೆ ನಮ್ಮ ಬಸ್ತಿ ಒಳಗೆ ಬರಕತ್ತಾನ ನಾನು ಮಟೆ ಹೇಳ್ತಾನೆ ತಾಯಿ ಮೇಲೆ ಆದ್ರೆ ಬಸ್ತಿ ಒಳಗೆ ಬರಕತ್ತರು ಅಲ್ಲಿ ಮಹಾರಾಜರು ಉಪವಾಸ ಮಾಡಿ ಎಷ್ಟು ಉಪವಾಸ ಮಾಡಿರು ಅವಾಗ ಸರ್ಕಾರದವ್ರು ಬಂದ ಸ್ವತಂತ್ರ ಐತಿ ಧರ್ಮ ಅಂತ ಹೇಳಿ ಈ ಧರ್ಮದಾಗ ಸ್ವತಂತ್ರತಾ ಇಟ್ಟಿದ್ದಾರೆ ಆದ್ರೆ ಆಚಾರ್ಯಗಳು ಹೇಳ್ತಾರಕ್ಕಿ ನಮಗೇನಾಗೈತಿ ಇದು ನಮ್ಮ ನಾಲ್ಕನೇದೊಂದು ಆಣಿ ಹೋಗಿ ನಮ್ಮದು ತಲೆ ಮೇಲೆ ಕ್ರ್ಯಾಕಾದಂಗೆ ಯಾಕೆ ಅಷ್ಟು ಶಾನ ಒಂದು ತೀರಂಜ ಪ್ರಾಣಿಯಾಗಿ ಎಷ್ಟು ಪರ್ವ ಪುಣ್ಯ ಮಾಡಿರ್ಬೇಕು ಜಗತ್ತಿನ ಮಂದಿ ದುಃಖಿ ಯಾರು ಯಾರು ನಾವೀಗ ಸಮಾಜದಲ್ಲಿ ನಮ್ದು ಯಾರು ನೆನಪು ಮಾಡ್ಯಾರು ನಾವೇನು ಅಷ್ಟು ಮಾಡೇ ಇಲ್ಲ ಯಾರು ಮಾಡ್ತಾರೆ ಹಂಗೆ ಅದು ಆನಿಸೋದಕ್ಕೆ ಎಲ್ಲರೂ ನೋಡಿ ಕಟ್ಟಿ ಜಾಯ್ ಮಾಡ್ತಿತ್ತು ಯಾಕ ಒಂದು ಯಾವ ಸಾಧುಗಳು ನಮಸ್ಕಾರ ಮಾಡ್ತಿತ್ತು ಈಗ ನಾವು ಯಾರು ನಮಸ್ಕಾರ ಮಾಡ್ತೀವಿ ದೊಡ್ಡವ್ರು ಖಡ ಹೋಗ್ತಾರೆ ಮಾನಕಶ ರೀ ಮಾನಕಶ ನಾವು ದೊಡ್ಡವ್ರು ಇರ್ತಾರೆ ಯಾಕೆ ಕಾಲು ಬೀಳಬೇಕು ಹಂಗೆ ಆಚಾರ್ಯ ಹೇಳಿದಾರೆ ಭಾಗ್ಯವಾನ ರಾಜ ಹೋತ ಆದಿನಾಥ ಅಯೋಧ್ಯತ ಶ್ರೇಷ್ಠ ವಂಶामध्ये होऊन नातू त्याचा पुन्हा मानकशायाने पाप बांधले सारे भवांतर त्याला सांगू लागल नोड्री भगवान मायूर मरीची अवस्थेದಾಗ ಭಗವಾನ್ ಆದಿನಾಥ ತೀರ್ಥಂಕರ शेवटवे ತೀರ್ಥಂಕರ ಯಾರಾಗ ಅವ್ರನ್ನ ಭಗವಾನ್ ಮಾಯೂರ್ ಅಂತ ಹೇಳಿರು ಅಂದ್ರೊಳಗೆ ಅವ್ರು ಹೆಂಗೆ ಕಮ್ಮಂಡು ಹೆಂಗೆ ಮಾಡ್ರು ಆದ್ರೆ ಅವ್ರಿಗೆ ಏನು ಅನಿಸ್ತು ನಾ ಯಾವಾಗಾದ್ರೂ ನಮ್ಮ ಮಹಾವೀರ್ ಭಗವಾನ್ ಆಗೋದು ಪರಂತು ಅವ್ರು 1 ಕರೋಡ್ ಜನ್ಮ ತಗೋಬೇಕಾಯ್ತು ಭಗವಾನ್ ಮಹಾವೀರ್ಗೆ 1 ಕರೋಡ್ ಜನ್ಮ ತಗೋಬೇಕಾಯ್ತು ಪಿಂಚಂದ್ರ ಸಾಮಾನ್ಯ ಹಗರಿ ಐತಿ ಅಷ್ಟು ವಜ್ಜೆ ಐತಿ ಅದು ಆ ಥರ ಆಚರಣೆ ಇದ್ದಲ್ಲ ಸಾಧುತ್ವ ಉಳಿತೈತಿ ಇರ್ದಕ್ಕೆ ಹೆಂಗೆ ಉಳಿತೈತಿ ಹೇಳಿ ಹೆಂಗೆ ಭೀ ಮಾಡಿ ನಮ್ಗೆ ಯಾರು ನೋಡ್ತೀರಿ ಆದ್ರೆ ಆಚಾರ್ಯಗಳು ಹೇಳ್ತಾರಕಿ ಅದಕ್ಕೆ ಮಾನಕಶಾಯ ಬಂದು 1000 ವರ್ಷ ಹೇಳ್ತಿ ಹೊಲ್ತಿದ ಹೇಳನಾಗಿ ಬಿಟ್ರೆ ಕುಡ್ ಬೇಕಾಗಿ ಬಿಟ್ರೆ ಯಾನ್ಯಾನ ಪ್ರಕಾರ ಆಗಿಬಿಟ್ರು ಒಂದು ಇದ್ರದಾಗ ಕೂತಿರಿ ಅವ್ರೆ ಗುಡ್ದಾಗ ತಪಸ್ಸರೆ ಮಾಡ್ಬೋದು ಕೂತಿರೋ ಸಾಧುವಾಗಿ ಕೂತಿದಾರು ಆ ಆಕಳ ಹುಡುಗರು ಬಂದು ಒಂದು ಅಜ್ಜ ನಮ್ಮ ಆಕಳುಗಳು ಎಲ್ಲಿ ಅದಾವ ನೋಡಿ ನಾವು ಬಾಲ ಬರ್ತೀವಿ ಅಂತ ಹೇಳಿ ಅವ್ರು ಒಂದಿಲ್ಲ 2 ದಿನ ಬರುತ್ತಾಗ ಯಾಕೆ ನಿಂತವ್ರಿ ಆಕಳ ಯಾಕೆ ನಿಂತಾವು ಹೋಗ್ಬಿಟ್ಟು ಪಾರ್ಬಳ್ಕ ಹುಡುಗರು ಬಂದು ಇನ್ಯಾನು ನೋಡಾದ ಎಲ್ಲಿವಾಗ ನಮ್ಮ ಆಕಳ ಅಂದು ಸಿಟ್ಟು ಬರ್ತಾವೆ ಅವೆಲ್ಲ ಬಡ್ದು ಸೇವಟ್ ಒಂದು ಹುಡುಗ ಚಳಿ ಸಿಕ್ತು ಎಷ್ಟು ಚಳಿ ಸಿಕ್ತು ಈಚಿ ಕಡೆ ಕಿವ್ಯಾಗ ಬಡ್ದ ಈಚಿ ಕಡೆ ಪಾರು ಮಾಡಿ ಯಾರಿಗೆ ಭಗವಾನ್ ಮಹಾವೀರ್ ತೀರ್ಥಂಕರ ಆಗವ್ರಿದ್ರಿ ಮಾಡಿದ ಕರ್ಮ ಯಾರಿಗೆ ಬಿಡಂಗಿಲ್ಲ ಯಾವ ಬಹುದಾಗ ಉದಯ ಬಂದು ಫಲ ಕೊಡ್ತಿತ್ತು ನಾನು ಭಾಳ ಪಾಪ ಮಾಡಿ ಬಂದನ್ರಿ ನಮಗೆಲ್ಲರೂ ಸುಲಿದಾರ ಸಂಘದವ್ರು ಸುಲಿದಾರ ಹೊರಗಿನವ್ರು ಸುಲಿದಾರ ಕರೆ ನನ್ಗದ ಕರ್ಮ ಫಲ ಕೊಡ್ತೈತಿ ಹರಗರ್ ಮಾಡ್ತಾರೆ ಅವ್ರು ಭೀ ಹಗರ ಮಾಡ್ತಾರೆ ನಾನು ಚುಲಿ ಆದ್ರೆ ಆಚಾರ್ಯಗಳು ಹೇಳ್ತಾರಕಿ ಆಳೆಕ ಭಗವಾನ್ ಮಹಾವೀರ ಮಾಡಿದ ಕರ್ಮ ಅವ್ರಿಗೆ ಉದಯ ಬಂದಿತ್ತು ಸೇವಟ್ವೆ ವರ್ತ ತಗೊಂಡು ವರ್ತಾಚರಣೆ ಮಾಡಲಿಲ್ಲ ನಾವು ತಿರುಗಾಯ್ತು ಹಿಂದಿನ ಸೇವಟ್ಗ ಅವರ ಏನು ಮಾಡ್ರು ಸಿಂಹ ಪರ್ಯಾಯದಾಗ ಮಹಾರಾಜರು ಹೊಂಟಿರಲಿಲ್ಲ ಅದು ಮಹಾರಾಜರಿಗೆ
ತಿನ್ನಕ್ಕೆ ಆಡಕ್ಕೆ ಅವ್ರು ಹೇಳ್ತಾರು. ಅವ್ರು ಆ ಚಾರನ್ ಬುದ್ಧಿದಾರಿ ಮುನಿಗಳು ಇರ್ತಾರೆ. ಅವ್ರು ಹೇಳ್ತಾರೆ ಕಿ ಬಾಬಾರೇ ನೀ ಇಂಥದ್ದು ಯಾರು ಮಾಡು. एकासिया पुढे दोन मुनी बैसले, सारे भवांतर त्याला सांगू लागले. जंगलात एके काळी पुरुल वाहून बिल्ल, जंगलात एके काळी पुरुल वाहून बिल्ल. एका सिंहा पुढे दोन मुनी बैसले, सारे भवांतर त्याला सांगू लागले. ಅವ್ರು ಹೇಳ್ತಾರೆ ಮುನಿಗಳು, ಬಾಬಾ ನೀ ಆದಿನಾಥ್ ತೀರ್ಥಂಕರ ಮೊಮ್ಮಗಿದ್ದಿ, ಈ ವ್ರತ ತಗೊಂಡಿದ್ದಿ, ವ್ರತಾಚರಣೆ ಮಾಡಲಿಲ್ಲ, ನೇಮ್ ಪಾಲನ್ ಮಾಡಲಿಲ್ಲ, ನೀ 1 ಕರೋಡ್ ವರ್ಷ ಜನ್ಮ ತಗೋಬೇಕಾಯ್ತು. ಆದರೆ ಈಗ ನೀ ವ್ರತ ತಗ ಏನಾದ್ರೂ ನೀ ಕಲ್ಯಾಣಿ ಭಗವಾನ್ ಮಹಾವೀರ ಆಗಾಮಿದಿ. ಯಾವಾಗ ನೀ ವ್ರತ ಆಚರಣೆ ಮಾಡಿ ಅವಾಗ ಆದ ಬಳಿಕ ಅದು ಏನು ಮಾಡ್ತು, ಶಿವ ಕಣ್ಣೀರು ಸುರಿಕೈತೆ, ಅದು ಕೆಟ್ಟ ಅನಿಸಿತು, ಜಾತಿ ಸ್ಮರಣ ಆಯ್ತು. ಅದಕ್ಕೆ ಆದ ಬಳಿಕ ಅದು ಕಣ್ಣು ಸುರಿಕತ್ತಾನ. ಅದು ಏನು ಮಾಡ್ತೀರಿ ಮಹಾರಾಜರ ತ್ಯಾಗ ನೇಮ್ ತಗೋದು. ಎಲ್ಲ ತ್ಯಾಗ ಅಂಥದ್ದು ಯಾನ್ ತಿನ್ನೋದಿಲ್ಲ, ದಿವಸ ತಿನ್ನೋದು, ಮಾಂಸ ತಿನ್ನೋದಿಲ್ಲ, ಯಾನ್ ನೀರು ಕುಡಿದು ಹೊಳಿದಲ್ಲಿ ತುಳಿಲು ಕುಡಿದು ಬರ್ತಿತ್ತಲ್ಲ. ಅದರಲ್ಲಿ ಆ ವ್ರತ ನೇಮದಿಂದ ಭಗವಾನ್ ಮಹಾವೀರ ಯಾಕ ವ್ರತ ಯಾಕೆ ತಗೋ ಅಂತೀವಿ, ನೀವು ಪೂಜೆ ಯಾಕೆ ಮಾಡ್ತೇವೆ ಅನಂತ ಮನುಷ್ಯರಿಗೆ ಆಗೋದು. ಭಾಳ ಭಾಗ್ಯವಾನ್ ಜೀವಗಳು ಯಾವ ಟಿಕೆಟ್ ಮುಗಿಸಿ ತೆಗ್ದಾವ ಅವ ಬಂದು ಸೇವಾ ಮಾಡ್ತಾವೆ. ಆಳಕ ಅವೆಲ್ಲ ಮಾಡಿ ಮುಂದೆ ಅವು ಸತ್ತು ಬೇಕಾ ಆದಿನಾಥ್ ತೀರ್ಥಂಕರ ಮಕ್ಕಳಾಗಿ ಹುಟ್ಟಿದ್ವು. ಭರತ್ ಚಕ್ರವರ್ತಿ, ಭಗವಾನ್ ಬಾಹುಬಲಿ, ಹಿಂಗೆ 4 ಮಂದಿ ಬಂದು ದೀಕ್ಷಾ ತಗೊಂಡು ಮೋಕ್ಷಕ್ಕೂ ಆದರ್ರಿ. ನಿಮಗೆ ಅಲ್ಲಿ ಸಾಮಾನ್ಯ ಮಾತೈತಿ, ಒಂದು ಡಾಕ್ಟರ್ನ ಕರೋಡ್ಲಿ ಹಾಕ್ತೀರಿ, ಮತ್ತು ಸಾಧುಗಳಿಗೆ ಅಂದ್ರೆ ಒಂದ್ರಿ ಆಗುಲ್ಯಾಕಾಗಲ್ಲ. ಯಾರು ನಿಮ್ಮ ಮತ್ತೆ ಪುಣ್ಯ ಕಮ್ಮಿ ಹಾಕೈತಿ, ಚೀನ್ ಹಾಕೈತಿ. ಅದು ಟಿ ವಿ ನೋಡಬೇಡ್ರಿ, ಅದು ಮೊಬೈಲ್ ನೋಡ್ಬೇಡಿ, ಕಿವಿ ಕಾಣಲು ಹುಡುಗರ ಕೈ ಕೊಡಬೇಡ್ರಿ. ಆ ಹುಡುಗರು ಹತ್ತರಿಂದ ಹುಡುಗರು ಬಿಗಡಾಸ್ಕತ್ತು. ಅದ್ರ ಆಚಾರ್ಯಗಳು ಹೇಳ್ತಾರೆ, ಶಾಂತಿ ಸಾಗರ ಮಹಾರಾಜ ಗತ್ತೆ ಮಗ ಹುಟ್ಟ ನಿಮ್ಗೆ, ನೀವು ಹಿಂಗೆ ಸಂಸ್ಕಾರ ಮಾಡಿ. ಅವ್ರವು ಹೆಂಗೆ ಮಾಡಿಡ್ರಿ, ಆಕಿಗೆ ಬಕ್ಕಿ ಅಂತಾರ ಹತ್ತಿದ್ವು. 1000 ಕಮಲ್ ಹೂ ಏಸು ಪೂಜೆ ಮಾಡೋದಕ್ಕೆ ಬಕ್ಕಿ ಹತ್ತಿದ್ವು ಆಕಿಗೆ. बोले शांतिनाथ भगवान की जय, बोले महावीर भगवान की जय, अनंत सिद्ध परमेश्वर भगवान की जय, निर्वाणी माता की जय, चार चक्रवर्ती शंकर मुनि महाराज की जय, गुरुदेवाचार्य बाहुली मुनि महाराज की जय, 9 कोटि मुनिराज की जय, अहिंसा परमो धर्म की जय.